ನಾವೆಲ್ಲರೂ ಇಂದು ರಕ್ಷಾಬಂಧನ ಉತ್ಸವ ಪ್ರಯುಕ್ತ ನಾವೆಲ್ಲರೂ ಸೇರಿದ್ದೀವಿ ಅಲ್ವಾ. ಅಣ್ಣ ಮತ್ತು ತಂಗಿಯರು ನಾವೆಲ್ಲರೂ ಸೇರಿದ್ದೀವಿ. ಇದರ ಮಹತ್ವ ಏನು? ರಕ್ಷಾಬಂಧನ ಎಂದರೆ ರಕ್ಷಾ ಅಂದರೆ ರಕ್ಷೆ. ಅಣ್ಣ ತನ್ನ ತಂಗಿಗೆ ನಾನು ನಿನ್ನನ್ನು ಎಲ್ಲ ಸಮಯದಲ್ಲೂ ರಕ್ಷಣೆ ಮಾಡುತ್ತೀನಿ ಅಂತ ತಂಗಿಗೆ ಭರವಸೆ ನೀಡೋದು. ಹಾಗೆ ತಂಗಿ ಏನು ಮಾಡ್ತಾಳೆ? ಅಣ್ಣನಿಗೆ ನನ್ನನ್ನು ರಕ್ಷಿಸು ಎಂದು ಒಂದು ರಕ್ಷೆಯನ್ನು ಕಟ್ಟುತ್ತಾಳೆ. ಇದೇ ರಕ್ಷಾಬಂಧನದ ಮಹತ್ವ. ಇದರ ಪೌರಾಣಿಕದ ಕಥೆ ನೋಡ್ತಾ ಹೋಗೋದಾಗುತ್ತೆ. ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ದ್ರೌಪದಿ ಏನು ಮಾಡ್ತಾಳೆ ಅಂದರೆ, ಶ್ರೀಕೃಷ್ಣ ಯುದ್ಧದ ಸಮಯದಲ್ಲಿ ಅವನ ಕೈ ಸ್ವಲ್ಪ ಪೆಟ್ಟಾಗಿರ್ತದೆ. ಅದಕ್ಕೆ ಕೃಷ್ಣನಿಗೆ ದ್ರೌಪದಿ ಏನು ಮಾಡ್ತಾಳೆ ಅಂದರೆ ತನ್ನ ರಕ್ಷೆಯ ರೂಪವಾಗಿ ಒಂದು ರಕ್ಷೆಯನ್ನು ಕಟ್ಟುತ್ತಾಳೆ. ಇದರ ಪ್ರತೀಕವಾಗಿ ಶ್ರೀಕೃಷ್ಣ ದ್ರೌಪದಿಯ ಕಷ್ಟದ ಸಮಯದಲ್ಲಿ ದ್ರೌಪದಿಯ ರಕ್ಷಣೆ ಮಾಡುತ್ತಾನೆ. ಹಾಗೆ ಪೌರಾಣಿಕ ಕಥೆ ಇದಾಗಿತ್ತು. ಹಾಗೂ ಇಂದಿನ ಕಾಲದಲ್ಲೂ ಕೂಡ ಮಹಿಳೆಯ ರಕ್ಷಣೆಗೋಸ್ಕರ ಪ್ರತಿ ಪುರುಷರು ಮಹಿಳೆಯರ ರಕ್ಷಣೆ ಮಾಡಬೇಕು. ಇದಕ್ಕೋಸ್ಕರವಾಗಿ ರಕ್ಷಾಬಂಧನವನ್ನು ಆಚರಿಸುತ್ತಾರೆ. ರಕ್ಷಾಬಂಧನದ ಹಬ್ಬವಿದು, ಅಣ್ಣ ತಂಗಿಯರ ಬಾಂಧವ್ಯದ ಬೆಸುಗೆ ಇದು. ಪ್ರೀತಿಯ ಹಗ್ಗ ಬಿಗಿದು ಹೃದಯಗಳು ಸೇರುವ ಸಮಯವಿದು. ಕಟ್ಟಿ ಮುತ್ತಿನಂಗೆ ಹೊಳೆಯುತ್ತಿದೆ ಪ್ರೀತಿಯ ಕಿರಣ.